ಒಂದೇ ಒಂದು ಚಪ್ಪಲಿ ತೂರಾಟ, ಅದರಿಂದ ಸಾವಿರಾರು ಕಲ್ಲುಗಳ ತೂರಾಟ. ಬಾಗಲಕೋಟೆ ಈಗ ಕೊತ ಕೊತ ಅಂತ ಕುದಿತಾ ಇದೆ. ಈ ಬಾಗಲಕೋಟೆ ಘಟನೆಗೆ ಇದೀಗ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಈ ಕೇಸರಿ ಈಗ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದೆ. ಬಾಗಲಕೋಟೆಯಲ್ಲಿ ಬಿಗುವಿನ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಒಂದೇ ಒಂದು ಚಿಕ್ಕ ಕಲ್ಲು ತೂರಾಟದ ಹಿಂದೆ, ಚಪ್ಪಲಿಗಳ ತೂರಾಟದ ಹಿಂದೆ ಈಗ ಬಾಗಲಕೋಟೆ ಕೊತ ಕೊತ ಅಂತ ಕುದಿತಾ ಇದೆ. ಕಲ್ಲು ತೂರಾಟ, ಚಪ್ಪಲಿ ತೂರಾಟ, ಈಗ ಈ ತೂರಾಟದಿಂದ ಬಾಗಲಕೋಟೆಯಲ್ಲಿ ಕೊತ ಕೊತ ಅಂತ ಇದೆ. ಬೆಂಕಿಯ ಕಿಚ್ಚು ಹೊತ್ಕೊಂಡಿದೆ ಬಾಗಲಕೋಟೆಯಲ್ಲಿ. ಪೊಲೀಸರ ಎದುರೇ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಬಾಗಲಕೋಟೆ ನಗರದಲ್ಲಿ. ಕಲ್ಲಿಂದ, ಚಪ್ಪಲಿಯಿಂದ ತೂರಾಟ ಮಾಡಿದ್ದಾರೆ. ಬಾಗಲಕೋಟೆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಈ ಕೇಸರಿ ಪಡೆ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಶಿವಾಜಿ ಕೆಚ್ಚು ಈಗ ಬಾಗಲಕೋಟೆಯಲ್ಲಿ ಹೊತ್ತು ಹೊರಿತಾ ಇದೆ. ಶಿವಾಜಿಯ ಮೆರವಣಿಗೆಯನ್ನ ಮಾಡೋದಕ್ಕೆ ನಿನ್ನೆ ಬಾಗಲಕೋಟೆಯಲ್ಲಿ ಎಲ್ಲರೂ ಕೂಡ ರೆಡಿ ಆಗಿದ್ರು. ಅದರಂತೆ ಮೆರವಣಿಗೆಯನ್ನ ಮಾಡ್ತಾ ಇದ್ರು. ಶಿವಾಜಿಯ ಮೆರವಣಿಗೆ ಸಂದರ್ಭದಲ್ಲಿ ಏಕಾಏಕಿ ಚಪ್ಪಲಿ ತೂರಾಟ ಮೊದಲಾಗತ್ತೆ. ಅದಾದ ನಂತರವೇ ಏಕಾಏಕಿ ಕಲ್ಲು ತೂರಾಟ ಆಗುತ್ತೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಇರುತ್ತೆ, ಆದರೂ ಕೂಡ ಅದರ ನಡುವೆಯೂ ಕಲ್ಲು ತೂರಾಟ ಆಗುತ್ತೆ. ಅಂದರೆ ಇದ್ಯಾರೋ ಬೇಕು ಬೇಕು ಅಂತ ಮಾಡಿರುವಂಥದ್ದು ಅನ್ನೋದು ಅಂತೂ ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಈ ಬಾಗಲಕೋಟೆಯಲ್ಲಿ ನಡೆದಂತಹ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಕೇಸರಿ ಪಡೆ ಕೂಡ ಕೆಂಡಾಮಂಡಲವಾಗಿದೆ. ಕೇಸರಿ ಪಡೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಬಾಗಲಕೋಟೆಯಲ್ಲಿ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದ್ ಕಡೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಬಾಗಲಕೋಟೆಯಲ್ಲಿ. ಕಲ್ಲು ತೂರಾಟ, ಪೊಲೀಸರ ಮುಂದೆಯೇ ಕಲ್ಲು ತೂರಾಟವಾಗ್ತಾ ಇದೆ. ಪೊಲೀಸರು ಅಲ್ಲಿನ ಕಲ್ಲು ತೂರಾಟವನ್ನ ನಿಯಂತ್ರಿಸ್ತಾ ಇದ್ರು ಕೂಡ ಅಲ್ಲಿನ ಜನ, ಕೆಲವು ಜನ ಯಾರು ಈ ಒಂದು ಕಲ್ಲು ತೂರಾಟವನ್ನ ಮಾಡಬೇಕು ಅಂತ ಮನಸ್ಥಿತಿಯನ್ನ ಇಟ್ಕೊಂಡು ಬಂದಿದ್ರು, ಅವರ ಎಲ್ರಿಗೂ ಕೂಡ ಲಾಠಿ ಚಾರ್ಜ್ ಆಗಿದೆ ನಿನ್ನೆ ಸಂಜೆ. ಬಾಗಲಕೋಟೆಯಲ್ಲಿ ಫುಲ್ ಟೆನ್ಷನ್ ಶುರು ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಈಗ ಈ ಉದ್ವಿಗ್ನತೆ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತಾ, ಇದು ಕೂಡ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತಾ, ಪೊಲೀಸ್ ಈಗ ಒಂದೊಂದಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆ ಆದ ನಂತರವೇ ಗೊತ್ತಾಗಲಿದೆ.